ಸಾಕು ನೋಡಿ. ಇದು ಬೇಳೆ ಜಾಸ್ತಿ ಬೇಯಿಸಬಾರ್ದು, ಅಂದರೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಬೆಂದಿರಬೇಕು. ಇದು ಸಾಂಬಾರಲ್ಲೆಲ್ಲ ಬೇಯುತ್ತಲ್ಲ ಆ ಥರ ಬೇಯಬಾರ್ದು ಜಾಸ್ತಿ. ಒಂಥರ ಮೊಸರು ಆಗೋ ಥರ ಇಷ್ಟಿದೆ ನೋಡಿ. ಹೀಗಿದೆಯಲ್ಲ, ಇದು ಕರೆಕ್ಟ್ ಇದರಲ್ಲಿದೆ. ಓಕೆನಾ? ಜಾಸ್ತಿ ನೀರಿಲ್ಲ. ಇದು ಹೂವು ಎಲ್ಲ ಹಾಕಿರೋದ್ರಿಂದ ಅದು ಏನಾಗಿದೆ ಅಂದರೆ ಬೇಳೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಆಫ್ ಮಾಡೋಣ. ಸಾಕು. ಇದನ್ನೇ ಮಾಡೋಕ್ಕೆ ಈಸಿ. 3 ಈರುಳ್ಳಿ, 4 ಮೆಣಸಿನ್ಕಾಯಿ, 3 ಈರುಳ್ಳಿ ಚಾಪರ್ ಹಾಕಿದ್ರೆ ಕಟ್ ಆಗುತ್ತೆ. ಒಗ್ಗರಣೆ ಮಾಡೋಣ ಬನ್ನಿ. ಇದರದ್ದು ಲಿಂಕ್ ಬೇಕು ಅಂದರೆ ಹೇಳಿ ಕೊಡ್ತೀನಿ. ಓಕೆನಾ? 1 ಸೆಕೆಂಡಿಗೆ ಈರುಳ್ಳಿ ಕಟ್ ಆಯಿತು. ಇದರ ಲಿಂಕು ಬೇಕು ಅಂದರೆ ಹೇಳಿದ್ರೆ ಕೊಡ್ತೀನಿ. ತುಂಬ ಸಣ್ಣಕ್ಕೆ ಮಾಡಲ್ಲ, ಇನ್ನೂ ಸಣ್ಣ ಆಗುತ್ತೆ. ಸಾಕು ಇಷ್ಟು. ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಜಾಸ್ತಿ ಎಣ್ಣೆ ಹಾಕಲ್ಲ. ಸಾಸಿವೆ ಸಿಡಿತಿದ್ದಂಗೆ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀರಾ ಅಂದರೆ ನಾನು ಹಾಕಲ್ಲ. ಕೆಲವು ಸೊಪ್ಪಿನ ಪಲ್ಯಗಳು ಹಾಕಲ್ಲ. ಕೆಲವು ಟೈಮು ಸೊಪ್ಪು ಬಿಸಿ ಇರುತ್ತೆ, ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಹೀಗೆ ಬಿಸಿ ಕೈಗಾಗಲ್ಲ. ಒಂದು ಬಟ್ಲಿಗೆ ಈ ಥರ ಸೊಪ್ಪು ಹಾಕಿ, ನಾವು ಸಣ್ಣ ಟಿಪ್ಸು. ಎಲ್ಲ ಫ್ಯಾನ್ ಹಾಕೊಂಡೋಗಿ ಕಾಯ್ತಾ ಕುತ್ಕೊಬೇಕು. ಸೊಪ್ಪಲ್ಲಿರೋ ನೀರು ಎಕ್ಸ್ಟ್ರಾ ತೆಗಿಬೇಕು ಅಂದರೆ ಅಲ್ವಾ? ಹೀಗೆ ತೆಗೆದು ಸೊಪ್ಪಲ್ಲಿ ರೆಡಿಯಾಗಿದೆ. ಪೌಡ್ರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಬಳಸ್ತೀರ. ಹಾಗಾಗಿ ಹೀಗೆ ಫ್ರೆಶ್ಶಾಗಿ ಸಿಕ್ಕಿದಾಗ ಸೊಪ್ಪನ್ನು ತಂದು ಪಲ್ಯ ಮಾಡ್ಕೊತೀನಿ. ಏನಪ್ಪ ಕಾಯಿ ಹಾಕಲ್ಲ ಅಂತಂದರು ಮತ್ತೆ ಅಂತ ಇದ್ರಲ್ಲ, ಕಾಯಿ ಹಾಕ್ಬೋದು. ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಇಲ್ಲ ಅನ್ನಲ್ಲ. ಅಂದರೆ ಮನೇಲಿ ವಯಸ್ಸಾದವ್ರಿಗೆ ಅಡ್ಜಸ್ಟ್ ಆಗಲ್ಲ ಕೆಲವು ಪದಾರ್ಥ ತಿಂದಾಗಲ್ಲ, ಅದಕ್ಕೆ ನಾನು ಕಾಯಿ ಹಾಕಲ್ಲ. ಹಾಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬಳಸಿ. ಎಲ್ಲಿ ಈಗ ನೋಡಿ, ಯಾರನ್ನ ನಾವು ಏನಕ್ಕೆ ಹೇಳ್ತಾರೆ, ಈ ಪ್ರಕೃತಿ ಚಿಕಿತ್ಸೆ ಅಂತ ಹೋಗ್ತೀವಿ, ಅಲ್ಲಿ ಸಾವಿರಾರು ರೂಪಾಯಿ ಕೊಡ್ತೀವಿ. ಅಲ್ಲಿ ಈ ಥರ ಸೊಪ್ಪಿನ ಪಲ್ಯ ಕೊಟ್ಟರು ತಿಂತೀವಿ. ಈ ರೀತಿ ಕಾಳು ಬೇಯಿಸಿದ ನೀರು, ಇಲ್ಲ ಸೊಪ್ಪು ಯಾವುದೋ ಇದು ಒಂದು ಡ್ರಿಂಕ್ಸ್ ಅಂತ ಹೇಳಿಕೊಟ್ರೆ, ಸೊಪ್ಪು ಬೇಯಿಸಿದ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಕುಡಿತೀವಿ. ಅದೇ ನಾವು ಮನೇಲಾದರೆ ಮಾಡ್ತೀವ? ಮಾಡಲ್ಲ. ಹಾಗಾಗಿ ಎಷ್ಟು ಆಗುತ್ತೋ ಹಾಗೆ ನೈಸರ್ಗಿಕವಾಗಿ ನಮ್ಗೆ ಏನೇನು ಪದಾರ್ಥಗಳು ಸಿಗ್ತಾ ಇರ್ತವೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಬಳಸಿಪ್ಪ. ಮತ್ತು ಇದು ಸಾವಿರಾರು ರೂಪಾಯಿ ಕೊಟ್ಟು ಪೌಡ್ರ್ ತೊಗೊಂಡು ಬಳಸೋರು ಇದ್ದಾರೆ, ಎಲ್ಲ ಇದ್ದಾರೆ. ಆದರೂ ಕೆಲವರು ನುಗ್ಗೆ ಸೊಪ್ಪು ಅಂದರೆ ಇಷ್ಟಪಡಲ್ಲ. ಇದೇನೋ ನುಗ್ಗೆ ಸೊಪ್ಪು, ಅಯ್ಯೋ ನುಗ್ಗೆ ಸೊಪ್ಪು ಅಂತ ಮುರಿಯೋರು ಇರ್ತೀರ. ಆದರೂ ನುಗ್ಗೆ ಸೊಪ್ಪು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾರೆಟು ಎಲ್ಲದರಲ್ಲೂ ತಿನ್ನುವಂಥ ಪ್ರತಿ ಒಂದು ಹಣ್ಣಲ್ಲಿರೋ ಅಂಥ ಪ್ರೋಟೀನು ಇದರಲ್ಲಿದೆ. ಕಿತ್ತಳೆ ಹಣ್ಣು ಆಗ್ಬೋದು, ಮೂಸಂಬಿ ಆಗ್ಬೋದು, ಅದರಲ್ಲಿ ಎಲ್ಲ ಎಷ್ಟಿದೆ. ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಏನೇನೋ ಹೇಳ್ತಾರೆ, ಅಷ್ಟು ಐಡಿಯಾ ಇಲ್ಲ. ಅನ್ನೋದಕ್ಕಿಂತ ಬೆನಿಫಿಟ್ ನಮ್ಮ ಅಜ್ಜಿ ತಾತ ಹೇಳ್ತಾ ಇರ್ತಾರಲ್ಲ. ಅದು ನಮ್ಮಂಗೆ ಪಿಜ್ಜಾ ಬರ್ಗರ್ ತಿನ್ಕೊಂಡಿದ್ರು. ಎಲ್ಲೋ ಬೇಲಿ ಮೇಲೆ ಸಿಗೋ ಸೊಪ್ಪೆಲ್ಲ ತೊಗೊಂಬರೋರು, ಮಾಡೋರು, ತಿನ್ನೋರು. ಎಷ್ಟು ಆರೋಗ್ಯವಾಗಿದ್ರಲ್ಲ. ನಾವಿವಾಗಿಲ್ಲ. ಯಾಕೆಂದರೆ ಈಗ ಕೆಮಿಕಲ್ ಹಾಕಿದ ಬೆಳೆದೇ ಸೊಪ್ಪು ತಿನ್ನಬೇಕು ಅನ್ನೋದು ಮಾತ್ರ. ನೋಡಿ, ಇದು ನುಗ್ಗೆ ಸೊಪ್ಪಿಗೆ ಯಾವುದೇ ನೀವು ಗೊಬ್ಬರ ಏನೂ ಹಾಕಿಲ್ಲ ಅಂದ್ರೆ, ಒಂದು ಸ್ವಲ್ಪ ನೀರು ಬಂದರೂ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೇನು ಅಷ್ಟೊಂದು ಏನು ಔಷಧಿ ಹೊಡಿಬೇಕು ಆ ಥರದ್ದೇನೂ ಇರಲ್ಲ. ಹಾಗಾಗಿ ಯಥೇಚ್ಛವಾಗಿ ಬಳಸಿ ನುಗ್ಗೆ ಸೊಪ್ಪನ್ನ. ಆರೋಗ್ಯ ಬೆನಿಫಿಟ್ ತೊಗೊಳ್ಳಿ. ಓಕೆನಾ? ಓಕೆ. ಹಾಗೆ ಇದರ ನೀರನ್ನ ನಾನು ವೇಸ್ಟ್ ಮಾಡಲ್ಲ. ಇಷ್ಟ ಆಗಿದೆ, ಎಷ್ಟು ಒಂದು ಲೋಟ ಸಿಕ್ಕಿದೆ. ಇದನ್ನು ಏನು ಮಾಡ್ತೀನಿ ಅಂತ
ನೆಕ್ಸ್ಟ್ ಯಾವ್ದಾರ ವೀಡಿಯೋ ಮಾಡಿದಾಗ ಇದನ್ನು ಹಾಕಿರ್ತೇನೆ ನೋಡಿ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಮ್ಮೆ ವೀಡಿಯೋ ನೋಡಿ ಅಷ್ಟೇ.